ದಿನಗಳ ಪೈಕಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಶುಕ್ರವಾರ ದಿನದಂದು ನಾವು ಸುನ್ನತುಗಳನ್ನು ಧಾರಾಳವಾಗಿ ಪಾಲಿಸಲು ಪ್ರಯತ್ನಿಸಬೇಕು. ವಿಶೇಷವಾಗಿ ಶುಕ್ರವಾರದಂದು ಪಾಲಿಸಬೇಕಾದಂತಹ ಪ್ರಮುಖ ಸುನ್ನತುಗಳು ಕೆಲವಿವೆ. ಅವನ್ನು ನಾವು ಗಮನವಿಟ್ಟು ಅದನ್ನು ಪಾಲಿಸಲು ಪ್ರಯತ್ನಿಸಬೇಕು. ಪ್ರಪ್ರಥಮವಾಗಿ ನಾವು ಶುಕ್ರವಾರ ರಾತ್ರಿ ಅಥವಾ ಶುಕ್ರವಾರ ಬೆಳಿಗ್ಗೆ ಅಲ್ಕಾಫ್ ಸೂರತನ್ನು ಓದಬೇಕು. ಅದರಲ್ಲಿ ಕೂಡ ಶುಕ್ರವಾರ ಬೆಳಿಗ್ಗೆ ಸುಬಹ ನಮಾಜಿನ ನಂತರ ಅಲ್ಕಾಫ್ ಓದುವುದು ಪ್ರಬಲವಾದ ಸುನ್ನತ್ತಾಗಿದೆ. ಅದೇ ರೀತಿ ಜುಮಾಕ್ಕೆ ಹೊರಡುವುದಕ್ಕಿಂತ ಮುಂಚೆ ಸ್ನಾನ ಮಾಡುವುದು ಸುನ್ನತ್ತಿದೆ. ಸುಗಂಧ ಹಚ್ಚುವುದು ಸುನ್ನತ್ತಿದೆ. ಬಿಳಿ ವಸ್ತ್ರವನ್ನು ಧರಿಸುವುದು ಸುನ್ನತ್ತಿದೆ. ಅದೇ ರೀತಿ ಜುಮಾ ದಿನದಂದು ದುಆಕ್ಕೆ ಇಜಾಬತ್ತಿದೆ, ಅಲ್ಲಾಹ್ ನಮ್ಮ ದುಆ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾನೆ ಎಂಬ ಅತ್ಯಂತ ನಿರೀಕ್ಷೆಯೊಂದಿಗೆ ನಾವು ಹೆಚ್ಚು ಪ್ರಾರ್ಥಿಸ್ತಾ ಇರಬೇಕು. ಅದೇ ರೀತಿ ಶುಕ್ರವಾರದಂದು ನಾವು ವಿಶೇಷವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಹೆಚ್ಚು ಸಲಾತ್ ದುರೂದ್ ಶರೀಫನ್ನು ಹೇಳ್ತಾ ಇರಬೇಕು. ಅದೇ ರೀತಿ ನಾವು ಜುಮಾಕ್ಕೆ ತೆರಳುವಾಗ ದೂರದ ದಾರಿಯಲ್ಲಿ, ದೀರ್ಘ ಇರುವಂತಹ ದಾರಿಯಲ್ಲಿ ಹೋಗಬೇಕು. ಅದೇ ರೀತಿ ಜುಮಾಕ್ಕೆ ಬೇಗನೆ ಹೊರಡುವುದು ಈ ರೀತಿ 7 ಸುನ್ನತುಗಳನ್ನು ನಾವು ಪ್ರತಿ ಶುಕ್ರವಾರದಂದು ನಾವು ಪಾಲಿಸಲು ತಯಾರಾಗಬೇಕು. ಯಾಕೆಂದರೆ ಜುಮಾ ದಿನದಂದು ಈ ರೀತಿಯ ಸುನ್ನತುಗಳನ್ನು ಪಾಲಿಸಿದರೆ ಖಂಡಿತವಾಗಿಯೂ ನಮಗೆ ದುನಿಯಾದಲ್ಲೂ ಆಖಿರದಲ್ಲೂ ಬಹಳಷ್ಟು ಪ್ರತಿಫಲಗಳನ್ನು, ಬಹಳಷ್ಟು ಪುಣ್ಯಗಳನ್ನು ಸಂಪಾದಿಸಬಹುದು. ಅಲ್ಲಾಹ್ ನಮಗೆ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.